ಕಲಬುರಗಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ ಶಿವರಾಜ್ ಪಾಟೀಲ್ ರದ್ದೆವಾಡಿಕೆ. ವೈದ್ಯಕೀಯ ಸಚಿವ ಶ್ರೀ ಪ್ರಕಾಶ್ ಪಾಟೀಲ್ ಅವರಿಗೆ ಗುಮ್ಮಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಿಕೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಗುರವಾಗಿ ಮಾತನಾಡಿದ್ದಾರೆ. ದೇಶದ ಪ್ರಧಾನಿ ಎನ್ನುವ ಸೌಜನ್ಯ ಕೂಡ ಇಲ್ಲದ ಸಚಿವ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಯೋಜನೆಗಳು ಕಲ್ಯಾಣ ಕರ್ನಾಟಕ ಭಾಗದ ಜನರು ಉಪಯೋಗ ಪಡೆಯದ ಒಂದೇ ಒಂದು ಕುಟುಂಬ ಉಳಿದಿಲ್ಲ. ಇದ್ದರೆ ಅದು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಸವಾಲ್ ಹಾಕಿದ್ರು. ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅನ್ನಭಾಗ್ಯ ಯೋಜನೆ ಕೊಡುತ್ತಿರುವ ಅಕ್ಕಿಯನ್ನ ಕಾಂಗ್ರೆಸ್ನವರು ತಮ್ಮ ಮುದ್ರೆ ಹಾಕ್ತಾ ಇದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಕುಟುಂಬಕ್ಕೆ ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರು ಕೊಡುವ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಹಾಗೂ ಆಯುಷ್ಮಾನ್ ಭಾರತ, ಅದರ ಜೊತೆಯಲ್ಲಿ ಭಾರತ ಮಾಲ್ 4 ಲೈನ್ ರೋಡ್ ಮತ್ತು ಕಲಬುರಗಿ ಜಿಲ್ಲೆಗೆ 10,000 ಕೋಟಿಯ ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಿದ್ದು ನರೇಂದ್ರ ಮೋದಿ. ಕಾಂಗ್ರೆಸ್ನವರು 50 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಒಂದೇ ಒಂದು ಟ್ರೈನ್ ಕೂಡ ಮಾಡುವುದಕ್ಕೆ ಆಗಿಲ್ಲ. ತಾವೇ ಕೂಡ ರೈಲ್ವೆ ಮಂತ್ರಿ ಆದರೂ ಕೂಡ ಮಾಡೋಕ್ಕಾಗಿಲ್ಲ. ಆದರೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮ ಕಲಬುರಗಿ ಟ್ರೈನ್ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ವಂದೇ ಭಾರತ ಟ್ರೈನ್ ಕೂಡ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಒಂದು ಸುಳ್ಳು 100 ಬಾರಿ ಹೇಳಿ ಜನರ ದಾರಿಯನ್ನು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ರೈಲ್ವೆ ಡಿವಿಷನ್ ಘೋಷಣೆಯಾಗಿದೆ ನಿಜ, ಆದರೆ ಘೋಷಣೆ ಆಗಿ ಉಳಿತು, ಆದರೆ ಅದು ಅನುಷ್ಠಾನಕ್ಕೆ ಬರಲೇ ಇಲ್ಲ ಅಂತ ಕಿಡಿಕಾರಿದ್ರು. ಹೀಗೆ ಹೇಳ್ತಾ ಹೋದ್ರೆ ಈ ಪಟ್ಟಿ ತುಂಬಾ ದೊಡ್ಡದಾಗಿರ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಕುಮಾರ್ ರದ್ದೆವಾಡಿಗೆ, ಅಮರನಾಥ್ ಪಾಟೀಲ್, ಬಿಜೆಪಿ ಯೂತ್ ಅಧ್ಯಕ್ಷರಾದ ಪ್ರವೀಣ್ ಮುಂತಾದವರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ನರೇಂದ್ರ ಮೋದಿಯವರ ಕೊಡುಗೆ ಏನಂತ ಅನ್ನೋ ಒಂದು ಮಾತು ಕೇಳಿ ನಾನು ಈ ಸಂದರ್ಭದಲ್ಲಿ ಅವರೂ ಕೂಡ 4 ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇವತ್ತು ಅವರಲ್ಲಿ ನಾನು ಒಂದು ಮಾತನ್ನು ಕೇಳಲು ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಕೊಡುಗೆಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆಗಳು ಇವತ್ತು ನಮ್ಮ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಕುಟುಂಬ ಕೂಡ ಆ ಒಂದು ಅವರ ಯೋಜನೆಯಿಂದ ಹೊರಗುಳಿದಿದ್ದು ಅವರು ತಿಳ್ಕೊಳ್ಬೇಕು, ನಮ್ಮ ಗಮನಕ್ಕೆ ಕೂಡ ತರಬೇಕು. ಇವತ್ತು ಯಾವ ನರೇಂದ್ರ ಮೋದಿಯವರು ಕೊಡ್ತಾ ಇರೋಂಥ ಅಕ್ಕಿಗೆ ತಮ್ಮ ಸಿಲ್ಲನ್ನು ಹೊಡೆಯೋದ್ರ ಮುಖಾಂತರ ಅನ್ನಭಾಗ್ಯ ಅಂತನೋ ಯೋಜನೆ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಆ ಅನ್ನಭಾಗ್ಯ ಯೋಜನೆಗೆ ನಿಜವಾದ ರೂವಾರಿಗಳಂತನ್ನೋ ಯಾರಂತ ಅನ್ನೋದು ಇವತ್ತು ಅವ್ರು ಹೇಳಬೇಕು. ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಕೂಡ, ಸೇಡಂ ಕ್ಷೇತ್ರದಲ್ಲಿ ಕೂಡ ಏನು ಕಾಮಗಾರಿ ನಡೀತಾ ಇದೆ. ಇವತ್ತು ಜಲಜೀವನ ಮಿಷನ್ ಅಂತ ಒಂದು ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಕೂಡ, ಪ್ರತಿಯೊಂದು ಮನೆಗೆ ಕೂಡ ತಲುಪುವಂಥ ಕೆಲಸದ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ. ಇವತ್ತು ಆಯುಷ್ಮಾನ್ ಅಂತನ್ನುವ ಒಂದು ಯೋಜನೆ ಇವತ್ತು ನಮ್ಮ ಬಡ ತಾಯಿಯಂದರಿಗೆ ಆಗಿರ್ಬೋದು, ಬಡ ಜನರಿಗೆ ಆಗಿರ್ಬೋದು, ಆರೋಗ್ಯಕ್ಕೋಸ್ಕರವಾಗಿ ಇವತ್ತು ಎಂಥ ಒಂದು ಕಷ್ಟದ ಸಂದರ್ಭದಲ್ಲಿದ್ದರೂ ಕೂಡ ಆ ಕುಟುಂಬಕ್ಕೆ ಕಣ್ಣೀರು ಒರೆಸುವಂಥ, ನೆರವಾಗುವಂಥ ಯೋಜನೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಾದು ಹೋಗ್ತಿರುವಂಥ ಇದು ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ಇವತ್ತು ಅಫ್ಜಲ್ಪುರ ಜೇವರಿ ತಾಲೂಕು ಮೇಲೆ ಹೋಗುವಂಥ ಇವತ್ತು ಎಕ್ಸ್ಪ್ರೆಸ್ ಹೈವೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ. ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು 10,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ತಾವು 50 ವರ್ಷಗಳ ಕಾಲ ನಿರಂತರವಾದ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಅನ್ನೋ ಜನರಿನ ತೊಂದರೆ ಇದ್ದರೂ ಕೂಡ ಇದು ಒಂದೇ ಒಂದು ತಾವು ರೈಲ್ವೆ ಮಂತ್ರಿ, ತಮ್ಮವರೇ ಕೂಡ ರೈಲ್ವೆ ಮಂತ್ರಿ ಇದ್ದರೆ, ತಾವು 50 ವರ್ಷ ಅಧಿಕಾರದಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರು ಹೋಗಲಿಕ್ಕೆ ಒಂದೇ ಒಂದು ಟ್ರೈನ್ ನಮ್ಮ ಕಲಬುರಗಿಯಿಂದ ಹೋಗ್ತಾ ಇರಲಿಲ್ಲ. ವಂದೇ ಭಾರತ್ ಅನ್ನುವಂಥ ಟ್ರೈನು ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ನಮ್ಮ ಸಂಸದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಂಸದರಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ಒಂದು ಪ್ರಯತ್ನದಿಂದ ಆಗಿರುವಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ವಂದೇ ಭಾರತ್ ಅನ್ನುವ ಟ್ರೈನ್ ಜೊತೆಯಲ್ಲಿ ಮತ್ತೊಂದು ಟ್ರೈನು ಕೂಡ ಇವತ್ತು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ತಾವು ರಾಜಕೀಯ ಮಾಡಬೇಕನ್ನೋ ಜೊತೆಯಲ್ಲಿ ಒಂದು ಅವಕಾಶ ನಮ್ಮ ಕಲಬುರಗಿ ಜಿಲ್ಲೆ ಕೊಟ್ಟಾಗ ಅದಕ್ಕೆ ಸ್ವಾಗತಿಸುವಂಥ ಕೆಲಸ
ತಾವು ಅಧಿಕಾರದಲ್ಲಿದ್ದರೆ ತಾವು ಮಾಡಬೇಕಾಗಿತ್ತು. ಅದು ಬಿಟ್ಟು ಇಲ್ಲ ಸಲ್ಲ ಸುಳ್ಳು ಕಾಂಗ್ರೆಸ್ನವರು ಇವತ್ತು ಸುಳ್ಳುಗಳನ್ನು ಹೇಳ್ತಾ ಇವತ್ತು ಆ ಒಂದು ಸುಳ್ಳು 100 ಬಾರಿ ಹೇಳಿ ಆ ಜನರ ಹಾದಿ ತಪ್ಪಿಸುವಂಥ ಕೆಲಸ ಇವತ್ತು ಇವರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಮಾತನಾಡುವಾಗ ಕೆಲವೊಂದು ವಿಷಯಗಳು ಪ್ರಸ್ತಾಪ ಮಾಡಿದ್ರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371ನೇ ಜೆ ನೀಡಿರುವುದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸನ್ಮಾನ್ಯ ಖರ್ಗೆ ಅವರಂತ ಕೂಡ ಖರ್ಗೆ ಅವರ ಆ ಒಂದು 371 ಜೆ ಅನುಷ್ಠಾನದ ಖರ್ಗೆ ಅವರು ಕೂಡ ಅದರಲ್ಲಿ ಅವರ ಪ್ರಯತ್ನ ಕೂಡ ಇರ್ಬೋದು. ನಾವು ನಿಮ್ಮ ಹಂಗೆ ಸಂಪೂರ್ಣವಾಗಿ ಈ ರೀತಿಯಾದಂಥ ರಾಜಕೀಯ ಮಾತುಗಳನ್ನ ಆಡೋದಿಲ್ಲ ಇರ್ಬೋದು. ಆದರೆ ಅದು ಒಬ್ಬರ ಒಂದು ಸನ್ಮಾನ್ಯ ಖರ್ಗೆಯವರೇ ಮಾಡಿದ್ದಂತ ಹೇಳಿ ತಪ್ಪಾಗ್ತದೆ. ಅದಕ್ಕಾಗಿ ಸಾಕಷ್ಟು ದಶಕಗಳ ಕಾಲ ಇವತ್ತು ಹೋರಾಟ ಮಾಡುವಂಥ ವೈಜನಾಥ್ ಪಾಟೀಲ್ ಅವರಾಗಿರ್ಬೋದು, ಸಾಕಷ್ಟು ಜನ ಹೋರಾಟಗಾರರು ಇವತ್ತು ನಿರಂತರವಾಗಿ ದಶಕಗಳ ಕಾಲ ಇವತ್ತು ಹೋರಾಟದ ಮಾಡೋ ಮುಖಾಂತರ ಆ ಒಂದು 371 ಜೆ ಅನುಷ್ಠಾನಗೊಂಡಿತ್ತು. ಆ ಸಂದರ್ಭದಲ್ಲಿ ತಾವು ಅಂಥ ಹೋರಾಟಗಾರ ವೈಜನಾಥ್ ಪಾಟೀಲ್ ಅವರ ಹೆಸರು ಕೂಡ ತಾವು ಪ್ರಸ್ತಾಪ ಮಾಡಲಿಲ್ಲ, ಆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಆ ಒಂದು ನಾಯಕನಿಗೆ ತಾವು ಅವಮಾನ ಮಾಡಿದ್ರಿ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಆ ಒಂದು ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಇವತ್ತು ತಾವು ಮೊನ್ನೆ ಇದು ಮಾಡಬೇಕಾದ್ರೆ ನಮ್ಮ ಸಂಸದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೈಲ್ವೆ ಡಿವಿಷನ್ ಬಗ್ಗೆ ಭಾಳಷ್ಟು ಸಾರಿ ನಾವು ಪ್ರತ್ಯೇಕ ಘೋಷಣೆ ಮಾಡಿದಾಗ ಅದೊಂದು ಫಿಕ್ಸ್ ಅದು ರೈಲ್ವೆ ಡಿವಿಷನ್. ಆದರೆ ಆ ರೈಲ್ವೆ ಡಿವಿಷನ್ ತಾವೇ ಅಧಿಕಾರದಲ್ಲಿದ್ದಾಗ ಬೇರೆ ಬೇರೆ ರೈಲ್ವೆ ಮಂತ್ರಿಗಳು ಇವತ್ತು ಅಧಿಕಾರದಲ್ಲಿದ್ದಾಗ ಕೇವಲ 9 ತಿಂಗಳಲ್ಲಿ ಅನುಷ್ಠಾನಗೊಳಿಸಿದಂತೂ ಸುರೇಶ್ ಕಲ್ಮಾಡಿ ಅಂತ ಅನ್ನುವ ಒಬ್ಬ ಮಂತ್ರಿ ಕೇವಲ 90 ಡೇಸ್ನಲ್ಲಿ ಆ ಒಂದು ರೈಲ್ವೆ ಡಿವಿಷನ್ ತಮ್ಮ ಅಧಿಕಾರದಲ್ಲಿ ಮಾಡಿಕೊಂಡಿರುವಂಥ ಸನ್ಮಾನ್ಯ ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಅವರ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದು ನಮ್ಮ ಗಮನಕ್ಕಿದೆ. ತಾವು ಅಧಿಕಾರದಲ್ಲಿದ್ದಾಗ ಅದು ಘೋಷಣೆ ಆಗಿದೆ ನಿಜ, ಆದರೆ ಅದು ಘೋಷಣೆ ಆಗಿದೆ ಅಷ್ಟೇ ಉಳಿದಿದೆ. ಕಾರ್ಯ ಈಗ ಹೇಳ್ತಾ ಹೋದರೆ ಇವತ್ತು ಇದರ ಪಟ್ಟಿ ತುಂಬ ದೊಡ್ಡದಿದೆ. ಆದ್ದರಿಂದ ಆ ಪಟ್ಟಿ ತಮಗೆ ಅವರು ಕೇಳಿದಂಥ ಪ್ರಶ್ನೆಗೆ ಏನು ಕೊಡುಗೆಗಳಂತ ಇವತ್ತು ಅವ್ರು ಕೇಳಿದರೆ ಆ ಕೊಡುಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರದ ಪಟ್ಟಿ ತಮಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಇದೊಂದು ಪ್ರತಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ ಬಯಸ್ತಾ ಇದ್ದೀನಿ, ತಮ್ಮ ಪಕ್ಷದ ಹಣೆ ಬರ ಇವತ್ತು ತಾವು ನೋಡ್ಕೊಳ್ಬೇಕು. ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತು ಹೇಳಿರೋದು, ಅಬ್ಕಿ ಬಾರ್ ಸದನ್ ಸೆ ಬಾರ್ ಸಂಸತ್ ಸೆ ಬಾರ್ ಅಂತನ್ನುವ ಮಾತನ್ನು ಕೂಡ ಹೇಳಿದರು. ಸ್ವಾಮಿ, ತಮಗೆ 2 ಬಾರಿ ಭಾರತ ದೇಶದ ಜನರು ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ತಮಗೆ ಒದಗಿಸಿಕೊಡಲಿಲ್ಲ. 2 ಬಾರಿ ಆ ವಿರೋಧ ಪಕ್ಷದ ನಾಯಕ ಸ್ಥಾನದ ಇತಿಹಾಸದಲ್ಲಿ ಈ ರೀತಿಯಾದಂಥ ತಮಗೆ ಗತಿ ಬಂದಿದೆಯಪ್ಪ ಅಂದರೆ ತಾವು ಹೇಳ್ತಿದ್ರಿ ಅಬ್ಕಿ ಬಾರ್ ಸಂಸತ್ ಸೆ ಬಾರ್. ತಮ್ಮ ಹಣೆ ಬಾರಿ 3ನೇ ಬಾರಿ ಆದರೂ ಕೂಡ ಮತ್ತೊಮ್ಮೆ ಭಾರತ ದೇಶದ ಜನರು ಅಬ್ಕಿ ಬಾರ್ ಮತ್ತೊಮ್ಮೆ ವಿರೋಧ ಪಕ್ಷ ನಾಯಕ ಸೆ ಬಾರ್ ಸಂಸತ್ ಸೆ ಬಾರ್ ಅಬ್ಕಿ ಬಾರ್ 400 ಪಾರ್ ಅಂತ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಜನ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಮನೆ ನಡೆದಂಥ ಕಾರ್ಯಕ್ರಮದಲ್ಲೂ ಜನರ ಸ್ಫೂರ್ತಿ ನೋಡಿದ್ರೆ ಅವರು ಹೇಳಿದಂಥ ಘೋಷವಾಕ್ಯ ಅಬ್ಕಿ ಬಾರ್ 400 ಪಾರ್ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಆಗೋದಿದೆ. ತಾವು ಹಗುರವಾಗಿ ಲಘುವಾಗಿ ಮಾತನಾಡೋದು ಬಿಟ್ಟು ಮೋದಿಯವರು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಅಂತಂದರೆ ಇವತ್ತು ನಾನು ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ. ಅವೆಲ್ಲ ನೋಡಿಕೊಂಡು ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿಯಾಗಿ ಮಾತಾಡಬೇಕಂತನೂ ತಾವು ತಿಳ್ಕೊಳ್ಬೇಕು. ತಮ್ಮ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಕಾಂಗ್ರೆಸ್ ಪಕ್ಷದವ್ರಪ್ಪ ಅಂತಂದರೆ, ದೇಶದಲ್ಲಿ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾವು ಪ್ರತಿಯೊಬ್ಬ ತಮ್ಮ ಏನು ಪಕ್ಷದ ಚುಕ್ಕಾಣಿ ಹಿಡಿದಂಥವ್ರು ಸೋನಿಯಾ ಗಾಂಧಿ ಹಿಡಿದುಕೊಂಡು ಇವತ್ತು ತಾವು ಹಿಂಸರಿದ್ದೀವಿ. ಚುನಾವಣೆ ನಿಲ್ಲುವಂಥ ಧೈರ್ಯ ತಾವು ಮಾಡ್ತಾ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ತಾವು ಚುನಾವಣೆಗೆ ತಮಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಮಂತ್ರಿಗಳನ್ನ ಹಿಡಿತಂದು ಅಭ್ಯರ್ಥಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮಂತ್ರಿಗಳು ಕೂಡ ಇವತ್ತು ಓಡಿ ಹೋಗುವಂಥ ಪರಿಸ್ಥಿತಿ ಇವತ್ತು ತಮ್ಮ ಪಕ್ಷದಿದೆ. ಇವತ್ತು ತಮ್ಮ ಪಕ್ಷದ ಪರಿಸ್ಥಿತಿ ಬಗ್ಗೆ ತಾವು ಮಾತಾಡಬೇಕು. ಅಂಥ ಒಬ್ಬ ದಿಟ್ಟ ಧೀಮಂತ ನಾಯಕ, ವಿಶ್ವಕಂಡ ಅಪ್ರತಿಮ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡುವಂಥ ನೈತಿಕತೆ ತಮಗಿಲ್ಲ. ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ತಿಳಿದುಕೊಂಡು ಮಾತಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ.
ಹಣ ಕೇಳ್ತಾ ಇಲ್ಲ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಹಾಂ, ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯ ಬಿಜೆಪಿ ಶಾಸಕರಿಗೂ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ಗುಲ್ಬರ್ಗಕ್ಕೂ ಕೊಟ್ಟಿಲ್ಲ. ನಿಗಮ ಮಂಡಳಿ ಒಳಗೆ ಸೀನಿಯಾರಿಟಿ ಪಕ್ಷದ ಕಾರ್ಯಕರ್ತರಿಗೂ ಅವಕಾಶ ಕೊಡಲಿಲ್ಲ. ಕಲ್ಯಾಣ ನೆಗ್ಲೆಕ್ಟ್ ಮಾಡಿದ್ರು, ಇಂಪ್ಲಿಮೆಂಟ್ ಸರಿಯಾಗಿ ಮಾಡಲಿಲ್ಲ, ದುರ್ಬಳಕೆ ಆಯಿತು, ಫಂಡ್ ಮಿಸ್ಯೂಸ್ ಆಯಿತು, ನಿಯಮ ಬಾಹ್ಯವಾಗಿ ಖರ್ಚು ಮಾಡಿದ್ರು, ಭ್ರಷ್ಟಾಚಾರ ಆಯಿತು. ಇದ್ರ ಬಗ್ಗೆ ಆರೋಪ ಮಾಡಿದ್ರು. ಕಲ್ಯಾಣ ಕರ್ನಾಟಕದ ಬಗ್ಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹುದ್ದೆಗಳು ತುಂಬಿಕೊಂಡು 371 ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಕಲ್ಯಾಣ ಕರ್ನಾಟಕ ಅಂತನ್ನುವ ಹೈದರಾಬಾದ್ ಕರ್ನಾಟಕ ಅನ್ನೋ ಹೆಸರು ತೆಗೆದು ಕಲ್ಯಾಣ ಕರ್ನಾಟಕ ಹೆಸರಿಟ್ಟಂತ ಸನ್ಮಾನ್ಯ ನಾನು ಹೇಳಿಬಿಟ್ರೆ ಯಾರು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ 1500 ಕೋಟಿ ರೂಪಾಯಿ ಇದ್ದಿದ್ದು 3000 ಕೋಟಿ ಅನುದಾನ ಒದಗಿಸಿತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ. 3000 ಕೋಟಿ ರೂಪಾಯಿಯಿಂದ 5000 ಕೋಟಿ ರೂಪಾಯಿ ಹೆಚ್ಚಿಸಿದ್ದು ಇವತ್ತು ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ. ಪ್ರಶ್ನೆ ಎಲ್ಲಿಂದ ಬರ್ತಿತ್ತು? 1500 ಕೋಟಿಯಿಂದ 5000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ. ಇಷ್ಟು ಕೊಡುಗೆ 5000 ಕೋಟಿ ರೂಪಾಯಿ ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಮಾಡಿದಂಥ ಪ್ರಶ್ನೆ ಬರೋದಿಲ್ಲ. ಇವತ್ತು ರಾಜಕೀಯವಾಗಿ ಮಂತ್ರಿಗಿರಿ ಬಗ್ಗೆ ಮಾತಾಡಿದಾಗ ಕ್ಯಾಬಿನೆಟ್ ಮಂತ್ರಿಗಿರಿ ಬಗ್ಗೆ ಮಾತಾಡಿದಾಗ ನಾವು ಸರ್ಕಾರ ಯಾವ ರೀತಿ ನಮ್ಮದು ರಚನೆ ಆಯಿತು ನಮ್ಮಲ್ಲಿ ನಾವು ಅವರಿಗೆ ಮಾತು ಕೊಟ್ಟು ಇವತ್ತು ನಾವು 17 ಜನ ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮ ಪಕ್ಷಕ್ಕೆ ನಾವು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಾಗಕ್ಕೆ ನಮಗೂ ಕೂಡ ಅದರ ಬಗ್ಗೆ ನಾವು ಸಾಕಷ್ಟು ಬಾರಿ ನಮ್ಮ ನಾಯಕರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ, ನಾವು ಕೂಡ ಬೇಡಿಕೆ ಇಟ್ಟಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ಭಾಗಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಇವತ್ತು ಭಗವಂತ ಖೂಬಾ ಅವರಿಗೆ ಕೇಂದ್ರ ಮಂತ್ರಿ ಮಾಡಿ ಭಗವಂತ ಖೂಬಾ ಬಗ್ಗೆ ಯಾಕೆ ಹೇಳೋದು? ಅಲ್ಲ, ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಭಗವಂತ ಖೂಬಾ ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಅದ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿ ಇಲ್ಲಿ ಸಿಗಲಾರದ ಬಗ್ಗೆ ಅಷ್ಟೇ ಯಾಕೆ ಮಾಡಿ ಅವ್ರು ಹೇಳೋದೇನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಇವ್ರ ಕೊಡುಗೆನ್ರಿ, ಇವ್ರ ಕೊಡುಗೆನು? ಇವ್ರು ಇಡೀ ಇತಿಹಾಸದಲ್ಲಿ 50 ವರ್ಷಗಳ ನಿರಂತರವಾದ ಆಡಳಿತದಲ್ಲಿ ಇವ್ರು ಮಾಡಿದ್ದು ಒಂದೇ. ಇನ್ನು ನಮ್ಮ ಮಕ್ಕಳು ಹುಡುಗ್ತೀರಿ, ನಮ್ಮ ಮಕ್ಕಳು ಹುಡುಗ ಒಂದೇ ಹೇಳ್ತಾರೆ ESI ಹಾಸ್ಪಿಟ್ಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ 50 ವರ್ಷನ್ಯಾಗ ಮಾಡಿದ್ದಪ್ಪ ಅಂತಂದ್ರೆ ಅದು ಸೋನಿಯಾ ಗಾಂಧಿ ಖುಷಿ ಮಾಡಿ ರಿಬ್ಬನ್ ಕಟ್ ಮಾಡಿಸೋಕೆ ಒಂದು ESI ಹಾಸ್ಪಿಟ್ಲ್ ಮಾಡಿದ್ರು. ಆ ESI ಹಾಸ್ಪಿಟ್ಲಿಂದ ಕಲಬುರಗಿ ಜನರಿಗೆ, ಇಡೀ ಕಲಬುರಗಿ ಜಿಲ್ಲೆಗೆ ಎಷ್ಟು ಜನರಿಗೆ ಅನುಕೂಲ ಆಗಂತೂ ತಾವು ನನಗೆ ಹೇಳೋದು. ಎಷ್ಟು ಜನರಿಗೆ ಅನುಕೂಲ ಆಯಿತು? ಒಂದು ನಿಮಿಷ. ಆ ಎರಡು ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ಒಂದು ESI ಎಷ್ಟು ವರ್ಷ ಇದೆ ಹೇಳ್ತೀರಿ? 25 ವರ್ಷ ಆಯಿತು. 25 ವರ್ಷ ಆಯಿತು. ಯಾವಾಗೇ ಬಂದ್ರೆ ಒಂದೇ ESI ಹಾಸ್ಪಿಟಲ್ ಮಾಡಿದ್ರು, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ರು, ESI ಹಾಸ್ಪಿಟಲ್ ಮಾಡಿದ್ರು, ಸೆಂಟ್ರಲ್ ಹಾಸ್ಪಿಟಲ್. 7 ವರ್ಷ ಹೇಳೋರು. ತಿರುಗಿ ನನ್ನ ಮಕ್ಕಳು ಹುಟ್ಟಿದಿಲ್ಲ ನನಗೆ, ನನ್ನ ಮಕ್ಕಳು ಹುಟ್ಟೋದಕ್ಕೆ ಮೊದಲೇ ESI ಹಾಸ್ಪಿಟಲ್ ತಯಾರಾಗ್ಯದ. ತಿರುಗಿ ನನ್ನ ಮಗ ಮೆಡಿಕಲ್ ಕಾಲೇಜ್ ಈಗ ಸೆಕೆಂಡ್ರಿ ಮುಗಿತು, ನನ್ನ ಮೆಡಿಕಲ್ ಕಾಲೇಜ್ ಅದು ಒಂದೇ ESI ಹಾಸ್ಪಿಟಲ್. ಬಿಜೆಪಿ ಗೌರ್ಮೆಂಟ್ ಒಳಗೆ 371 ಅಡಿ ಒಳಗೆ ಎಷ್ಟು ಗೌರ್ಮೆಂಟ್ ಇದನ್ನ ಹುದ್ದೆಗಳು ಭರ್ತಿ ಮಾಡಿದೆ ಸರ್, ತಾಂತ್ರಿಕ ತೊಂದರೆ ಈ 371J ಬಗ್ಗೆ ಅದರ ಚೇರ್ಮನ್ ಅಂದ್ರೆ ಅದರ ನೀತಿ ನಿಯಮಗಳು ರೂಪಿಸಿ ಮಾಡ್ಲಿಕ್ಕೆ ಸನ್ಮಾನ್ಯ HK ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಮಾಡಿದಂಥ ಪಾಪದ ಕೊಡುಗೆ ಇವತ್ತಿನ ದಿವಸದವರೆಗೆ ನಾವು ಅನುಭವಿಸ್ತಿದ್ದೀವಿ. ಇವತ್ತಿನ ದಿವಸವರೆಗೆ ನಾವು ಅವ್ರು ಮಾಡಿದಂಥ ಅವ್ರು ಏನು ಪಾಪದ ಕೆಲಸ ಮಾಡಿ ಹೋದ್ರು ಆ ಸಂದರ್ಭದಲ್ಲಿ ಅವರೇ ಅಧ್ಯಕ್ಷರಾಗಿದ್ದರು ಆ ಸಮಿತಿಗೆ. ಆ ತಾಂತ್ರಿಕ ತೊಂದರೆಗಳಿಂದ ಇವತ್ತು ನಮ್ಮ ಭಾಗದ ಜನ ಇವತ್ತಿಗೂ ಕೂಡ ನಾವು ಅವ್ರು ಮಾಡಿದಂಥ ಪಾಪದ ಇವತ್ತು ಕಷ್ಟ ನಾವು ಅನಿಸ್ಬೇಕು, ಜನರು ಅನಿಸ್ಬೇಕಾಗಿದೆ.